ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಆತಂಕವಿಲ್ಲದೆ ಬಿಎಲ್ಒಗಳಿಗೆ ಮಾಹಿತಿ ಒದಗಿಸಿ ಸೌದಾಗರ್ ವಿನಂತಿ. ವಾರ್ತೆಗಳ ವಿವರ. ಮುದ್ದೇಬಿಹಾಳ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಸಮಯದಲ್ಲಿ ಮನೆ ಮನೆಗೆ ಬರುವ ಬೂತ್ ಮಟ್ಟದ ಅಧಿಕಾರಿಗಳು ಕೇಳುವ ಮಾಹಿತಿಯನ್ನು ಸಾರ್ವಜನಿಕರು ಯಾವುದೇ ಆತಂಕವಿಲ್ಲದೆ ನೀಡಬಹುದಾಗಿದೆ ಎಂದು ಮುದ್ದೇಬಿಹಾಳ ವಿಧಾನಸಭಾ ಮತಕ್ಷೇತ್ರದ ಮತದಾರ ನೋಂದಣಾಧಿಕಾರಿ ಹಾಗೂ ವಿಜಯಪುರ ನಗರಾಭಿವೃದ್ಧಿ ಕೋಶದ ಯೋಜನಾಧಿಕಾರಿ BA ಸೌದಾಗರ್ ಹೇಳಿದರು. 928 ಮಹಿಳೆಯರಿಗೆ 1,14,325, ತೃತೀಯಲಿಂಗ 32. ಈ ಒಂದು ಮತದಾರರಿಗೆ ನಾವು ಇವತ್ತು ಆಲ್ರೆಡಿ 92.34% ಮ್ಯಾಪಿಂಗ್ ಕೆಲಸ ಮಾಡಿದ್ದೀವಿ. ಅಂದರೆ ಔಟ್ ಆಫ್ 2,28,285ಗೆ 2,10,804 ನಾವು ಮ್ಯಾಪಿಂಗ್ ಕೆಲಸ ನಮ್ಮ BLO ಮುಖಾಂತರ ಮಾಡಿಸಿದ್ದೀವಿ. ಇನ್ನೂ ನಮಗೆ 17,841 ಮತದಾರರು ಈ ಒಂದು SIR ಪ್ರಕ್ರಿಯೆಯಲ್ಲಿ ಮ್ಯಾಪಿಂಗ್ ಕೆಲಸ ಮಾಡಿರೋದಿಲ್ಲ. ಅದನ್ನು ಕೂಡ ಇನ್ನೂ ಪ್ರಗತಿಯಲ್ಲಿ ಇರ್ತದೆ. ಚುನಾವಣಾ ಒಂದು ನಿರ್ದೇಶನದ ಮೇರೆಗೆ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವು ಏನು ಈ ಒಂದು ಸಿದ್ಧತೆ, ತರಬೇತಿ ಮತ್ತು ಮುದ್ರಣ ಕಾರ್ಯ 20ರಿಂದ ಪ್ರಾರಂಭವಾಗಿದೆ. 29/6/2026 ಇದೆ. ಈ ಅವಧಿಯಲ್ಲಿ ಈಗಾಗಲೇ ನಾವು ಎಲ್ಲ BLOದವರಿಗೆ ತರಬೇತಿ ಕೊಟ್ಟಿದ್ದೀವಿ. ಆಮೇಲೆ ಮಾಸ್ಟರ್ ಟ್ರೈನರ್ಗೆ ತರಬೇತಿ ಕೊಟ್ಟಿದ್ದೀವಿ. ಇವನ್ ತಹಶೀಲ್ದಾರ್ ನಾನು ಕೂಡ ಅದರಲ್ಲಿ ತರಬೇತಿ ಪಡ್ಕೊಂಡು ಇವತ್ತು ನಾವು ಈ ಒಂದು ಕಾರ್ಯ ಯಶಸ್ವಿ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಇನ್ನೂ 29ರೊಳಗೆ ಇರುವುದರಿಂದ ನಮೂನೆಗಳನ್ನು ಮತ್ತು ಇವುಗಳನ್ನು ಮುದ್ರಣೆ ಮಾಡುವಂಥ ಕಾರ್ಯ ಪ್ರಾರಂಭ ಆಗ್ತಾ ಇದೆ. ಅದು 29ರೊಳಗಾಗಿ ಎಲ್ಲ ಕಾರ್ಯ ಮುಗಿಸ್ತಾ ಇರ್ತದೆ. 30ರಿಂದ ನಮ್ಮದು ಏನು ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ನಮೂನೆಗಳನ್ನು ವಿತರಣೆ ಮಾಡುವಂಥ ಕಾರ್ಯ ಪ್ರಾರಂಭ ಆಗ್ತದೆ. ಆ ದಿನದಂದು ಪ್ರತಿಯೊಂದು ಮತದಾರರಿಗೆ ಅವರ ಮನೆಗೆ ಹೋಗಿ ಈ ಒಂದು ಏನು ವಿಶೇಷ ಸಮಗ್ರ ಪರಿಷ್ಕರಣೆಯ ನಮೂನೆಯನ್ನು ನಾವು ಮತದಾರರಿಗೆ ಮನೆ ಮನೆಗೆ ಹೋಗಿ ವಿತರಣೆ ಮಾಡ್ತಾ ಇದ್ದೀವಿ. ಆ ವಿತರಣೆ ಕಾರ್ಯ ಮಾಡುವಾಗ ಚುನಾವಣಾ ಆಯೋಗ 2 ಸ್ಪೀಕರ್ಗಳನ್ನು ಕೊಡ್ತಾ ಇದೆ. ಒಂದು ಬ್ಲೂ, ಇನ್ನೊಂದು ರೆಡ್. ಬ್ಲೂ ಮತದಾರರಿಗೆ ನಾವು ನಮೂನೆಯನ್ನು ವಿತರಣೆ ಮಾಡಿರುವಂಥ ಸಂಕೇತ. ರೆಡ್ ಮತದಾರರು ಆ ಮನೆಯಲ್ಲಿ ಲಭ್ಯವಿಲ್ಲ, ಮತದಾರ ನಮೂನೆಯನ್ನು ವಿತರಣೆ ಮಾಡಲಿಕ್ಕೆ ಆಗಿಲ್ಲ ಅನ್ನುವಂಥ ಸಂಕೇತ. ಇವು 2 ಸ್ಟಿಕ್ಕರ್ಗಳನ್ನು ಪ್ರತಿಯೊಂದು ಮನೆಗೆ, ಕುಟುಂಬಕ್ಕೆ ಅಲ್ಲಿ ಸ್ಟಿಕ್ಕರ್ ಮಾಡ್ತೀವಿ. ಪ್ರತಿಯೊಂದು ಮತಗಟ್ಟೆ ಅಧಿಕಾರಿಯು ಪ್ರತಿಯೊಂದು ಮನೆಗೆ 3 ವಿಸಿಟ್ಗಳನ್ನು ಮಾಡ್ತಾರೆ. 3 ವಿಸಿಟ್ಗಳಲ್ಲಿ 3 ವಿವಿಧ ದಿನಾಂಕಗಳಲ್ಲಿ ವಿಸಿಟ್ ಮಾಡು ನಮೂನೆ ವಿತರಣೆ ಮಾಡುವುದು, ನಮೂನೆಯನ್ನು ರಿಟರ್ನ್ ತುಂಬಿ ತೆಗೆದುಕೊಂಡು ಅಪ್ಡೇಟ್ ಮಾಡುವಂಥ ಕಾರ್ಯ ಮತಗಟ್ಟೆ ಅಧಿಕಾರಿದೇ ಸಂಪೂರ್ಣವಾದ ಜವಾಬ್ದಾರಿ ಇರ್ತದೆ. ಆ ಮತಗಟ್ಟೆ ಅಧಿಕಾರಿಯು ಈ ಒಂದು ಏನು ನಮೂನೆ ಕೊಡ್ತಾ ಇದ್ದಾರೆ, ಈ ನಮೂನೆಯಲ್ಲಿ ಪ್ರೀ ಪ್ರಿಂಟ್ ಆಗಿ ಮೇಲಿನ ಟೇಬಲನ್ನು ಬರ್ತಾ ಇದೆ. ಇದರ ಜೊತೆಗೆ ಹೆಚ್ಚಿಗಾಗಿ ಒಂದು ಪ್ರಸ್ತುತ ಹಂತದ ಫೋಟೋ ಅವರು ಹಚ್ಚಬೇಕಾಗ್ತದೆ. ಪ್ರಸ್ತುತ ಬಹಳ ದಿನಗಳ ಹಿಂದಿನ ಮತದಾರ ಪಟ್ಟಿಯಲ್ಲಿ ಫೋಟೋ ಇತ್ತಂದ್ರೆ, ಭಾವಚಿತ್ರ ಇತ್ತಂದ್ರೆ ಈ ಪ್ರಸ್ತುತ ಹೊಸ ಭಾವಚಿತ್ರವನ್ನು ಅವರು ಹಚ್ಚಿ ಕೊಡಬಹುದು. ಆ ನಮೂನೆಯಲ್ಲಿ QR ಕೋಡ್ ಇರುವುದರಿಂದ ಮತದಾರರು ತಮ್ಮ BLO ಏನು ನಮ್ಮ ERO ನೆಟ್ ಅಥವಾ ನಮ್ಮ ಇದ್ರದ್ದು ಇಲೆಕ್ಷನ್ದು ವೆಬ್ಸೈಟ್ ಮುಖಾಂತರ ಅವರು ಸರ್ಚ್ ಮಾಡ್ಕೊಳ್ಳೋಕ್ಕೂ ಕೂಡ ಅವಕಾಶ ಇದೆ. ಆನ್ಲೈನ್ ಮುಖಾಂತರ ತುಂಬಲಿಕ್ಕೂ ಕೂಡ ಅವಕಾಶ ಇದೆ ECI.com ನಿಂದ. ಆಮೇಲೆ ಈ ಒಂದು 2 ಕಾಲಮ್, ಈ ಟೇಬಲ್ನಲ್ಲಿ 2 ಕಾಲಮ್ ಕೊಡ್ತಾ ಇದ್ದೀವಿ. ಒಂದು ಸೆಲ್ಫ್, ಈ ಸೈಡ್ ಇರುವುದರಿಂದ ಸೆಲ್ಫ್ ಅಂದರೆ 2002ಕ್ಕಿಂತ ಮುಂಚೆ ಮತದಾರ ಪಟ್ಟಿಯಲ್ಲಿ ಅವರ ಹೆಸರು ಲಭ್ಯವಿದ್ದಲ್ಲಿ ಅವರ ಇನ್ಫಾರ್ಮೇಷನ್ಸ್ ತುಂಬಿ, ಕೆಳಗಿನ ಇನ್ಫಾರ್ಮೇಷನ್ ತುಂಬಿ ಸಹಿ ಮಾಡಿ ಮತಗಟ್ಟೆ ಅಧಿಕಾರಿ ಕೊಟ್ಟರೆ ಇದರ ಕಾರ್ಯ ಮುಗಿಯಿತು. ಯಾರು ಮತದಾರ ಪಟ್ಟಿ 2002 ಮತದಾರ ಪಟ್ಟಿಯಲ್ಲಿ ಅವರ ಹೆಸರು ಇಲ್ಲ ಅಂಥವರು ಪ್ರೋಜನಿ ಅಂದರೆ ಸಂತತಿ ಅಂತ ಭಾವಿಸಿ ಈ ಕಾಲಮ್ ಡ್ಯಾಶ್ ಹಾಕದೆ ಈ ಕಾಲಮ್ನಲ್ಲಿ ಅವರು ಮಾಹಿತಿ ತುಂಬ್ತಾರೆ. ಪ್ರೋಜನಿ ಅಂತ ಕೇಳಿಸಿದರೆ 2002 ಮತದಾರ ಪಟ್ಟಿ, 2002ಕ್ಕಿಂತ ಮುಂಚೆ ನಾನು ಮತದಾರ ಪಟ್ಟಿಯಲ್ಲಿ ಇಲ್ಲ, ಈಗ 2020 ಮತದಾರ ಪಟ್ಟಿಯಲ್ಲಿ ಇದ್ದೀನಿ. ಆದರೆ ಈ ಕಾಲಮನ್ನು ನಾನು ಈಗ ಮತದಾರ ಪಟ್ಟಿಯ ಏನೇನು KP ಸಂಖ್ಯೆದ ಹೆಸರು ಏನದ, ಆಮೇಲೆ ಅವ್ರ ತಂದೆಯ ತಾಯಿ ಎಲ್ಲ IP ಕಾರ್ಡ್ ಒಳಗೂ ಎಲ್ಲ ಹಚ್ಚಿ ಈ ನಮೂನೆಯನ್ನು ತುಂಬಿ ಸಹಿ ಮಾಡಿ ಅವರು ಮತಗಟ್ಟೆ ಅಧಿಕಾರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸಿಂಪಲ್ ಪ್ರೊಸೆಸ್ ಅದೇ, ಕ್ಲಿಯರ್ ಫಾರ್ಮ್ ಅದೇ. ನಮೂನೆಯಲ್ಲಿ ಯಾವುದೇ ಕೂಡ ದೋಷವಿಲ್ಲ. ನಮೂನೆಯಲ್ಲಿ ಪ್ರತಿಯೊಂದು ಕಾಲಮನ್ನು ಕ್ಲಿಯರ್ ಆಗಿ ವಿವರಣೆ ಮಾಡಿದರೆ ಸಿಂಪಲ್ ಆಗಿ ಒಂದು 5 ನಿಮಿಷದಲ್ಲಿ ತುಂಬಿ ರಿಟರ್ನ್ ಮತಗಟ್ಟೆ ಅಧಿಕಾರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಮತಗಟ್ಟೆ ಅಧಿಕಾರಿಗಳನ್ನು ಈ ಒಂದು ನಮೂನೆಯನ್ನು ತೆಗೆದುಕೊಂಡು ಆನ್ಲೈನ್ನಲ್ಲಿ ಅವರು BLO ಆ್ಯಪ್ನಲ್ಲಿ ಇದನ್ನು ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿ ಯಾರು
ನಮಗೆ ಬರ್ತದೆ ಅದು. ಇದು ಒಂದು ಕಾರ್ಯ ನಮ್ಮದು 36ರಿಂದ 29/7/2026ವರೆಗೆ ನಡೀತಾ ಇದೆ. ಈ ಒಂದು ಅವಧಿಯಲ್ಲಿ ಮತದಾರರಿಗೆ ಹೆಚ್ಚಿನ ಸಹಕಾರಿಯಾಗಬೇಕನ್ನೋ ಬಗ್ಗೆ ಪ್ರತಿಯೊಂದು ಏನು ಗ್ರಾಮ ಮಟ್ಟದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಗರ ಮಟ್ಟದ ವಾರ್ಡ್ ಮಟ್ಟದ BLO ಫೆಸಿಲಿಟಿ ಸೆಂಟರ್ ಅಂತ ಸ್ಥಾಪನೆ ಮಾಡ್ತಾ ಇದ್ದೀವಿ. ವೋಟರ್ ಫೆಸಿಲಿಟಿ ಸೆಂಟರ್ ಅಂತ ಕೇಸಿಂದ ಸ್ಥಾಪನೆ ಮಾಡ್ತಾ ಇದ್ದೀವಿ. ಆ ವೋಟರ್ ಫೆಸಿಲಿಟಿ ಸೆಂಟರ್ನಲ್ಲಿ ನಮ್ಮ ಸಿಬ್ಬಂದಿ ಇರ್ತಾರೆ. ಅಲ್ಲಿ 2002ರ ಮತದಾರ ಪಟ್ಟಿ ಇರ್ತದೆ, 2025ರ ಮತದಾರ ಪಟ್ಟಿ ಇರ್ತದೆ, ಎರಡೂ ಇರ್ತದೆ. ಆಮೇಲೆ ಸಿಸ್ಟಮ್ ಇರ್ತದೆ. ಅಲ್ಲಿ ನೆಟ್ ಗಿಟ್ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದೀವಿ. ಯಾವುದೇ ಮತದಾರರು ಹಿಂದಿನ ತಮ್ಮ ಸಂತತಿ ಅಂದರೆ ತಂದೆ ತಾಯಿಯ ಮತ್ತು ಅಜ್ಜರ ಮತದಾರರ ಬಗ್ಗೆ ಅವ್ರಿಗೆ ಏನೇ ಎಪಿಕ್ ನಂಬರ್ ಅಥವಾ ಅವ್ರ ಹೆಸರು ಸರ್ಚ್ ಮಾಡಲಿಕ್ಕೆ ತೊಂದರೆ ಆಗ್ತಾ ಇತ್ತಂದ್ರೆ ಈ ಒಂದು ಫೆಸಿಲಿಟಿ ಸೆಂಟರ್ನಲ್ಲಿ ಸಹಕಾರಿ ತಗೊಂಡು ಅವರು ತಮ್ಮ ತಂದೆ ತಾಯಿಯವರ ಎಪಿಕ್ ಕಾರ್ಡ್ ನಂಬರ್ ಸರ್ಚ್ ಮಾಡಿ ನಮೂನೆಗಳನ್ನು ತುಂಬಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಈ ಒಂದು ಅವಕಾಶ ಜೊತೆಗೆ ರಾಜಕೀಯ ಮುಖಂಡರ ಪಕ್ಷದಿಂದ BLA ಅಂತ ಅಪಾರ್ಟ್ಮೆಂಟ್ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾವು ಅಧಿಕೃತವಾಗಿ BLAಗೆ ಅವಕಾಶ ಕೊಡ್ತಾ ಇದ್ದೀವಿ. ನಮ್ಮ ಏನು BLO ಅಂದರೆ ಮತಗಟ್ಟೆ ಅಧಿಕಾರಿಗಳು ನಮೂನೆಗಳನ್ನು ಏನು ವಿತರಣೆ ಮಾಡ್ತಾರೆ ಆ ನಮೂನೆಗಳನ್ನು ರಿಟರ್ನ್ ಪಡ್ಕೊಳ್ಳಿಕ್ಕೆ BLA ಅಂದರೆ ಪಕ್ಷದ ಅಪಾಯಿಂಟ್ಮೆಂಟ್ ಮಾಡುವಂಥ BLAದವರಿಗೆ ಅವಕಾಶ ಕೊಟ್ಟಿವಿ. ಅವರು ಪ್ರತಿದಿನ 50ವರೆಗೆ ನಮೂನೆಗಳನ್ನು ಪಡೆದುಕೊಂಡು ಮತಗಟ್ಟೆ ಅಧಿಕಾರಿಗೆ ಹಸ್ತಾಂತರ ಮಾಡಬಹುದು. BLAದವರಿಗೆ ಕೂಡ ಇವತ್ತು ನಾವು ತರಬೇತಿ ಕೊಡ್ತಾ ಇದ್ದೀವಿ. ಯಾವ ರೀತಿ ಈ ಒಂದು ನಮೂನೆ ತುಂಬಬೇಕು, ಆ ನಮೂನೆಯಲ್ಲಿ ಯಾವ ರೀತಿ ಸಿಸ್ಟಮ್ಸ್ ಅದ ಎಲ್ಲರೂ ಕೂಡ BLAದವರಿಗೂ ಕೂಡ ನಾವು ಇವತ್ತು ತರಬೇತಿ ಕೊಟ್ಟು ಅವ್ರಿಗೂ ಕೂಡ ರೆಡಿ ಮಾಡ್ತೀವಿ. ಪ್ರತಿಯೊಂದು ಮತಗಟ್ಟೆವಾರು BLA ಇದ್ದಾರೆ. ಅಂದರೆ BLO ಮತ್ತು BLA ಸಮನ್ವಯದೊಂದಿಗೆ ಈ ಒಂದು ಕಾರ್ಯ ಆ ಒಂದು ಮತಗಟ್ಟೆಯ ಮಟ್ಟದಲ್ಲಿ ನಡೀತಾ ಇದೆ. ಇದೊಂದು 29/7/2026 ತನಕ ಕಂಪ್ಲೀಟ್ ಆಗಿ ಕೆಲಸ ಆಗ್ತದೆ. 29/7/2026 ನಾವು ತಾರ್ಕಿಕ ಮತಗಟ್ಟೆ ತಾರ್ಕಿಕ ಮರು ಹೊಂದಾಣಿಕೆ ಅಂದರೆ ರ್ಯಾಷನಲೈಸೇಷನ್ ಮಾಡ್ತಾ ಇದ್ದೀವಿ. ಏನು ಮತಗಟ್ಟೆಯಲ್ಲಿ ಇವತ್ತಿನ ನಾವು ಇದು ಆಗಿರುವಂಥ ಮತಗಟ್ಟೆಯಲ್ಲಿ 1200ಕ್ಕಿಂತ ಹೆಚ್ಚಿನ ಮತದಾರ ಇದ್ದಲ್ಲಿ ಆ 1200ಕ್ಕಿಂತ ಕಡಿಮೆ ಮತದಾರದ ಮತಗಟ್ಟೆ ಒಂದು ಮಾಡಿ ಹೆಚ್ಚಿನ ಮತದಾರ ಏನಂತಾರೆ ಇನ್ನೊಂದು ಮತಗಟ್ಟೆಗೆ ಸೇರಿಸುವಂಥ ಕಾರ್ಯವನ್ನು ರ್ಯಾಷನಲೈಸೇಷನ್ ಮಾಡ್ತೀವಿ. ಅದು 29/7/2026ಕ್ಕೆ. ಆಮೇಲೆ ಕರಡು ಮತದಾರ ಪಟ್ಟಿಯನ್ನು 5/8/2026 ಅಂತ ಪ್ರಕಟ ಮಾಡ್ತೀವಿ. ಈ 5/8/2026ರಲ್ಲಿ ಮ್ಯಾಪಿಂಗ್ ಮಾಡಿದವರು ಮತ್ತು ನಮೂನೆ ಕೊಟ್ಟವರು ಎಷ್ಟು ಮಂದಿ ನಮೂನೆ ಕೊಟ್ಟವರು ಎಲ್ಲರದ್ದು ಕೂಡ ಡ್ರಾಫ್ಟ್ ಪಟ್ಟಿಯಲ್ಲಿ ಹೆಸರು ಬರ್ತದೆ, ಅದು ಪಬ್ಲಿಷ್ ಆಗ್ತದೆ. ಯಾರು ನಮ್ಮ ಡ್ರಾಫ್ಟ್ ನಮೂನೆ ಕೊಟ್ಟಿರುವುದಿಲ್ಲ ಅಂಥವ್ರದ್ದು ಹೆಸರು ಇರುವುದಿಲ್ಲ. ಅವರಿಗಾಗಿ 5/8/2026ರಿಂದ 4/9/2026ವರೆಗೆ ಅವಕಾಶ ಕೊಟ್ಟಿದ್ವಿ. ಅವರು ಆಕ್ಷೇಪಣೆ ಕೊಡಲಿಕ್ಕೆ ಮತ್ತು ಅವರ ಹಕ್ಕನ್ನು ಕೊಡಲಿಕ್ಕೆ ಕ್ಲೇಮ್ ಆ್ಯಂಡ್ ಅಬ್ಜೆಕ್ಷನ್ ಸಂಬಂಧ ಕ್ಲಿಯರ್ ಆಗಿ 5/8/2026ರಿಂದ 4/9/2026ವರೆಗೆ ನಾವು ಕೊಟ್ಟಿದ್ದೀವಿ. ನಾವೇನು ಡ್ರಾಫ್ಟ್ ಪಬ್ಲಿಕೇಶನ್ ಮಾಡಿರ್ತೀವಿ ಆ ಪಟ್ಟಿಯಲ್ಲಿ ಮತದಾರರ ಹೆಸರು ಇದ್ದಿದ್ದಿಲ್ಲ ಅಂದರೆ ಅವರು 12 ದಾಖಲೆಗಳು ಅದಾವು. ನಮೂನೆ ನಂತರ ಏನೇ ಡಾಕ್ಯುಮೆಂಟ್ಸ್ ಅದಾವೆ ಅಂದರೆ 185ಕ್ಕಿಂತ ಮುಂಚೆ ಹುಟ್ಟಿದ್ರೆ ಏನು ಮಾಡಬೇಕು ಕೊಡಬೇಕು, ಅದರ ನಂತರ ಹುಟ್ಟಿದ್ರೆ ಏನು ಕೊಡಬೇಕು ಅನ್ನೋ ಬಗ್ಗೆ ಕ್ಲಿಯರ್ ಆಗಿ ಡೈರೆಕ್ಷನ್ ಕೊಟ್ಟಿದ್ದೀವಿ 2004 ಆಮೇಲೆ ಪ್ರಸ್ತುತ. ಇದರಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟನ್ನು ನಮೂನೆ ಜೊತೆಗೆ ಹಚ್ಚಿ ಅವರು ನಮ್ಮ ಮತದಾರ ಪಟ್ಟಿ ಡ್ರಾಫ್ಟ್ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಅವರು ಹಚ್ಚಿ ಅವರು ನಮೂನೆಯನ್ನು ತುಂಬಿಕೊಡ್ಬೋದು. ಈವನ್ ಅವರು ಡಾಕ್ಯುಮೆಂಟ್ ಸಿಗಲಿಲ್ಲ ಅಂದರೂ ಕೂಡ ನಮೂನೆ ಫಿಲಪ್ ಮಾಡಿ ಕೊಡ್ಬೋದು ಕ್ಲಿಯರ್ ಆಗಿ ನಮೂನೆಯನ್ನು ತುಂಬಿ. ಅಂದರೆ ನಾವು ವಿಚಾರಣೆ ಮಾಡ್ತೀವಿ ಅದು ಡಾಕ್ಯುಮೆಂಟ್ಸ್ ಬಗ್ಗೆ. ಹೆಚ್ಚು ಡಾಕ್ಯುಮೆಂಟ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಡ್ರಾಫ್ಟ್ ಪಬ್ಲಿಕೇಶನ್ ಆದ ಬಳಿಕ ನಮಗೆ ವಿಚಾರಣೆ ಮಾಡಲಿಕ್ಕೆ ಅಂತಿಮ ನಿರ್ಧಾರ ಮಾಡಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಅವು ಡಾಕ್ಯುಮೆಂಟ್ ಹಚ್ಚಿ ಕೊಟ್ಟಿದ್ದಾರೆ. ಅದು 5 ಯಾವುದು ನಮ್ಮದು 4/9 ಆಕ್ಷೇಪಣೆ. ಇವನ್ ಪಕ್ಷದಾರರು ಬೇರೆ ವಿಧಾನಸಭೆ ಮತದಾರರು ಈ ಒಂದು ವಿಧಾನಸಭೆ ಮತಗಟ್ಟೆಯಲ್ಲಿ ಸೇರ್ಪಡೆ ಆಗಿದ್ರೆ ಅದನ್ನು ಕೂಡ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಕೂಡ ಕಲ್ಪಿಸಿಕೊಟ್ಟಿದ್ದೇವೆ. ಇದು ಅವು ಆಕ್ಷೇಪಣೆ ಏನು ಬಂದಿರ್ತಾವೆ ಅದರ ಮೇಲೆ ನಾವು ನೋಟಿಸ್ ಜನರೇಟ್ ಮಾಡ್ತೀವಿ. 5/8/2026ರಿಂದ 3/10/2026ವರೆಗೆ ನೋಟಿಸ್ ಜನರೇಟ್ ಮಾಡಿ ವಿಚಾರಣೆ ಮಾಡಿ ಅಂತಿಮವಾದ ತೀರ್ಮಾನವನ್ನು ಮಾಡಿ ಯಾರು ಅರ್ಹ ಮತದಾರರಿರ್ತಾರೆ ಅವರು ಅರ್ಹ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತೀವಿ. ಯಾರು ಅರ್ಹ ಮತದಾರ ಇರುವುದಿಲ್ಲ ಅವ್ರದ್ದು ರಿಜೆಕ್ಟ್ ಮಾಡಿರ್ತೀವಿ. ಆ ರಿಜೆಕ್ಟ್ ಮಾಡುವಂಥ ಕಾರ್ಯ ಮತ್ತು ಅಂತಿಮ ನಿರ್ಧಾರ ಮಾಡುವಂಥ ಕಾರ್ಯ 3/10/2026ವರೆಗೆ. ಅಂತಿಮವಾಗಿ 7/10/2026ಗೆ ಮತದಾರ ಪಟ್ಟಿ ಪ್ರಕಟ ಮಾಡಿ ಫೈನಲ್ ಪ್ರತಿಯೊಬ್ಬ ನಾಗರಿಕರು ಮತದಾರ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಬಗ್ಗೆ ಅದರ ಡಾಕ್ಯುಮೆಂಟ್ ಹಚ್ಚಿ ಫಾರ್ಮ್ ನಂಬರ್ 6 ಮತ್ತು ಅದು ಘೋಷಣಾ ಪತ್ರ ಹಾಕಿಕೊಟ್ಟು ನಾವು ಆ್ಯಡ್ ಮಾಡ್ತೀವಿ.
ಇಲ್ಲ ಸರ್ ಅವ್ರ ಹತ್ರ ಅವ್ರ ಫ್ಯಾಮಿಲಿ ಹತ್ರ ಹಿಂದಿನ ದಾಖಲೆಗಳು ಯಾವೂ ಇಲ್ಲ. ಹಾಂ, ಏನು ಮಾಡ್ಬೇಕು ಸರ್ ಅವರು? ನಮೂನೆ ತುಂಬಿ ಕೊಡಬೇಕು. ಜಸ್ಟ್ ನಮೂನೆಯನ್ನು ಏನು ತುಂಬ ಕೊಡ್ಬೇಕು? ಅವ್ರ ಹೆಸರು, ಅವರು Epic ಪಂಚಾಯತಿ number. ಮತದಾರ ಪಟ್ಟಿಯಿರುವಂತಹ ಹೆಸರು, ಎಪಿಕ್ ನಂಬರ್ ಎಲ್ಲನೂ ಕೂಡ ತುಂಬಬೇಕು. ಇಲ್ಲ ಎಪಿಕ್ ನಂಬರ್ ಇಲ್ಲ ಸರ್. ಐತಲ್ಲ, ಇಲ್ಲಿದೆ ಅವ್ರ ಕಡೆ. ಇಲ್ಲಿ ಡಾಕ್ಯುಮೆಂಟ್ ಕಳ್ಕೊಂಡ್ರ ಹಿಂದಿಂದು. ಸರ್ಚ್ ಮಾಡಕ್ಕೆ ಅವಕಾಶ ಇದೆ. ಸ್ವಲ್ಪ ಅದಕ್ಕೆ ಫೆಸಿಲಿಟಿ ಚೆಕ್ ಮಾಡ್ತಾ ಈಗ ಇದ್ದೀವಿ. ಎಲ್ಲಿದ್ರೆ ನಾವು ಆ road ಈಗ ನಾವು ವಾರ್ಡ್ ಮಟ್ಟದಲ್ಲಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ನಾವು ವೋಟರ್ ಸೆಲ್ಫ್ ಲೈನ್ ಸಂಬಂಧ ನಾವು ಫೆಸಿಲಿಟಿ ಚೆಕ್ ಮಾಡ್ತಾ ಇದ್ದೀವಿ, ಸೌಲಭ್ಯ ಕೇಂದ್ರ ಮಾಡ್ತಾ ಇದ್ದೀವಿ. ಆ ಸೌಲಭ್ಯ ಕೇಂದ್ರದಲ್ಲಿ ಅವ್ರದ್ದು ಏನೇ ಎಪಿ ಕಾರ್ಡ್ ಬಗ್ಗೆ ಆಗಲಿ, ಹೆಸರ ಬಗ್ಗೆ ಆಗಲಿ ವೆರಿಫಿಕೇಶನ್ ಮಾಡಲಿಕ್ಕೆ ಸೌಲಭ್ಯ ಕೇಂದ್ರ ಮಾಡ್ತಾ ಇದ್ದೀವಿ. ಅಲ್ಲಿ ಹೋಗಿ ಅವರು ಅದ್ರ ಬಗ್ಗೆ ವೆರಿಫೈ ಮಾಡ್ತಾರೆ. ನಾವು BLOs ಎಲ್ಲ ಭಾರತ ದೇಶದಲ್ಲಿ ಇವನ್ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ, ಅವರು ಬೇರೆ ರಾಜ್ಯದಲ್ಲಿ ಇದ್ರೂ ಕೂಡ ಅವಕಾಶ ಇದೆ. ಈ ವಿಧಾನಸಭೆಯಲ್ಲಿ ಬಿಟ್ಟು ಬೇರೆ ವಿಧಾನಸಭೆಯಲ್ಲಿಯೂ ಕೂಡ ಅವಕಾಶ ಇದೆ. ಈ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಯಲ್ಲಿ ಇದ್ರೂ ಕೂಡ ಅವಕಾಶ ಇದೆ. ಈ ರಾಜ್ಯದಲ್ಲಿ ಎಲ್ಲಿ ಇದ್ರೂ ಕೂಡ ಅವರಿಗೆ ಈ ತಮ್ಮ ಮಾಹಿತಿ ಕೊಡಲಿಕ್ಕೆ ಅವಕಾಶ ಇದೆ. ಎಲ್ಲ ರೀತಿ ನಾವು ಸೈಟ್ ECI.karnataka.in ಅಂತ ಹೋಗಿದ್ರೆ ಅದರಲ್ಲಿ 2002 ವೋಟರ್ ಲಿಸ್ಟ್ ಎಲ್ಲ ಡೀಟೇಲ್ಸ್ ಡಿಸ್ಪ್ಲೇ ಬರುತ್ತೆ. ಆಮೇಲೆ ಪ್ರತಿಯೊಂದು ಮತಗಟ್ಟೆಯಲ್ಲಿ BLO ಫೆಸಿಲಿಟೇಷನ್ ಸೆಂಟರ್ಸ್ ಮತ್ತು ಪ್ರತಿಯೊಂದು ವಾರ್ಡ್ ಗ್ರಾಮ ಪಂಚಾಯತ್ ವೋಟರ್ ಫೆಸಿಲಿಟೇಷನ್ ಸೆಂಟರ್ಸ್ ಅಂತ ಮಾಡಿದ್ದಾರೆ. ಎಪಿಕ್ ನಂಬರ್ ಇಲ್ಲದೆ ಇರೋರನ್ನ ಹೆಂಗೆ ಸರ್ಚ್ ಸರ್ಚ್ ಮಾಡ್ತೀವಿ? ಮಾಡೋ ಹೆಸರಿಂದ ಸರ್ಚ್ ಮಾಡೋದು ಸಿಗುತ್ತಾ? ಸರ್, ಇಲ್ಲ ಈಗ ಮತದಾರರು 18 ವರ್ಷ ಮೇಲ್ಪಟ್ಟಾದರೂ ಮತದಾರ ಆಗಬೇಕನ್ನೋ ಬಗ್ಗೆ ಚುನಾವಣಾ ಆಯೋಗ ನಿರ್ದೇಶನ ಕೊಟ್ಟಿದೆ. ಪ್ರತಿಯೊಬ್ಬರು 18 ವರ್ಷ ಆದ ಬಳಿಕ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡ್ಕೋಬೇಕು. ಇನ್ ಕೇಸ್ ಅವ್ರದ್ದು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆನೇ ಇವತ್ತಿನವರೆಗೆ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಹೇಳ್ತಾ ಇರೋದು ಅಷ್ಟೇ, ನಿಮ್ಮ ಮಾತಿಗೆ ಹೇಳ್ತಾ ಸೇರ್ಪಡೆ ಇಲ್ಲ ಅಂತಾರೆ ನಮೂನೆ ತುಂಬಿಕೊಡ್ರಿ. ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಅದಾವ ಆ ಡಾಕ್ಯುಮೆಂಟ್ಸ್ ಹಚ್ಕೊಟ್ರೆ ನಮಗೆ ವೆರಿಫಿಕೇಶನ್ ಮಾಡಲಿಕ್ಕೆ ಈಸಿ ಆಗ್ತದೆ, ನ್ಯಾಯ ಕೊಡಲಿಕ್ಕೆ. ಅಂದ್ರೆ ಅವರು ಭಾರತ ಪ್ರಜೆಯೋ, ಅವರು ಮೂಲತಃ ಹುಟ್ಟಿದವರು ಯಾರು, ಅವ್ರ ತಂದೆಯವರು ಎಲ್ಲಿದ್ರು, ಅವ್ರ ವಾಸ ಪೂರ್ವಾಜಿತ ವಾಸ ಎಲ್ಲಿದ್ರು, ಯಾವ ರೀತಿ ಬಂದದ, ಏನು ಬಂದದ, ಇವೆಲ್ಲ ವೆರಿಫೈ ಮಾಡಬೇಕಾದ್ರೆ ಭಾರತದ ಪ್ರಜೆ, ವಿಧಾನಸಭೆಯ ಪ್ರಜೆ, ಈ ಮತಕ್ಷೇತ್ರದ ಪ್ರಜೆ ಅನ್ನೋ ಬಗ್ಗೆ ನಾವು ವೆರಿಫೈ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಡಾಕ್ಯುಮೆಂಟ್ ಕೇಳ್ತಾ ಇದ್ದೀವಿ. ಇವು ಡಾಕ್ಯುಮೆಂಟ್ ಹೊರತುಪಡಿಸಿ ಬೇರೆ ಡಾಕ್ಯುಮೆಂಟ್ ಇದ್ರೂ ಕೂಡ ಕೊಡ್ಬೋದು ಫಾರ್ ಎವಿಡೆನ್ಸ್. ಅವರು ಏನೇ ಅವರು ಈ ಭಾರತ ನಮ್ಮ ಈ ವಿಧಾನಸಭೆ ಮತದಾರೇ ನಾವು ಅದೀವಿ, ನಮ್ಮ ಅಜ್ಜನೂ ಇಲ್ಲೇ ಇದ್ರು, ನಮ್ಮ ತಂದೆನೂ ಇಲ್ಲೇ ಇದ್ರು, ನಮ್ಮ ತಾಯಿನೂ ಇಲ್ಲೇ ಇರೋದು, ಅವರು ಇಲ್ಲೇ ಹುಟ್ಟ್ಯಾರೆ, ನಾವು ಇಲ್ಲೇ ಹುಟ್ಟಿವಿ, ಅವರು ಎಲ್ಲರೂ ಇಲ್ಲೇ ಹುಟ್ಟಿ ಇಲ್ಲೇ ವಾಸವಾಗಿ ಇಲ್ಲೇ ನಮ್ಮ ಮನೆ, ಇದೇ ನಮ್ಮ ವಿಳಾಸ, ಇದೇ ನಮ್ಮದು ಖಚಿತವಾದಂತಹ ಎಲ್ಲ ಮಾಹಿತಿಗಳನ್ನು ಕೊಟ್ಟರಂದ್ರೆ ನಾವು ನ್ಯಾಯ ಮಾಡಲಿಕ್ಕೆ ಈಜ. ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡಿದರು. ಜೂನ್ 30ರಿಂದ ಜುಲೈ 29ರವರೆಗೆ BLOಗಳು ಮನೆ ಮನೆಗೆ ಭೇಟಿಗೆ ನೀಡಲಿದ್ದಾರೆ. ಒಟ್ಟು 3 ಬಾರಿ ನಿಮ್ಮ ಮನೆಗಳಿಗೆ ಬರುವ BLOಗಳಿಗೆ ನಿಮ್ಮಲ್ಲಿರುವ ಲಭ್ಯ ಮಾಹಿತಿಯನ್ನು ಅನುಬಂಧ 3 ಎಣಿಕೆ ನಮೂನೆಯಲ್ಲಿ ಒದಗಿಸಬೇಕು. ಈ ಎಣಿಕೆ ನಮೂನೆ ಅರ್ಜಿಯನ್ನು ಸಾರ್ವಜನಿಕರಿಗೆ ಉಚಿತವಾಗಿ ವಿತರಿಸಲಾಗುತ್ತದೆ ಎಂದು ತಿಳಿಸಿದರು. ತಹಶೀಲ್ದಾರ್ ಕೀರ್ತಿ ಚಾಲಕ್ ಮಾತನಾಡಿ, ಮುದ್ದೇಳು ವಿಧಾನಸಭಾ ಮತಕ್ಷೇತ್ರದಲ್ಲಿ 246 ಮತಗಟ್ಟೆಗಳಿದ್ದು ಮುದ್ದೇಬಿಹಾಳ್ 174, ತಾಳಿಕೋಟೆ 62 ಹಾಗೂ ನಡುಗುಂದಿಯಲ್ಲಿ 10 ಮತಗಟ್ಟೆಗಳು ಒಳಗೊಂಡಿವೆ. ಮತಕ್ಷೇತ್ರದಲ್ಲಿ 2,28,285 ಮತದಾರರಿದ್ದು ಪುರುಷರು 1,13,928, ಮಹಿಳೆಯರು 1,14,325 ಹಾಗೂ ತೃತೀಯ ಲಿಂಗಿಗಳು 32 ಮತದಾರರು ಇದ್ದಾರೆ. ಈಗಾಗಲೇ 2,10,804 ಮತದಾರ ಮ್ಯಾಪಿಂಗ್ ಮಾಡಲಾಗಿದ್ದು 92.34% ಪ್ರಗತಿ ಸಾಧಿಸಲಾಗಿದೆ. 17,841 ಮತದಾರರ ಮ್ಯಾಪಿಂಗ್ ಕಾರ್ಯ ಬಾಕಿ ಉಳಿದಿದೆ ಎಂದು ತಿಳಿಸಿದರು. ತಾಳಿಕೋಟೆ ತಹಶೀಲ್ದಾರ್ ವಿನಯ್ ಹೋಗಾರ್, ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ್, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ತಹಶೀಲ್ದಾರ್ ಕಚೇರಿ ಸಿಬ್ಬಂದಿ ಇದ್ದರು. ವಲಸೆ ಹೋದವರು, ನಾಪತ್ತೆಯಾದವರ ವಿವರ ಸಂಗ್ರಹ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಮಯದಲ್ಲಿ ವಲಸೆ ಮತದಾರರು, ನಾಪತ್ತೆಯಾದ ಮತದಾರರು, ಮತ್ತೊಂದು ಕಡೆ ಸ್ಥಳಾಂತರಗೊಂಡವರ ಮಾಹಿತಿಯನ್ನು ಚುನಾವಣಾ ಆಯೋಗ ಕಲೆ ಹಾಕುವುದಕ್ಕೆ ಸೂಚಿಸಿದ್ದು, ಅದರಂತೆ ಅಧಿಕಾರಿಗಳು ಈ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ. ಎಲ್ಲಿಯೂ ಮತದಾರರು ಹೆಸರು 2 ಕಡೆ ಇರದಂತೆ ನೋಡಿಕೊಳ್ಳುವ ಕಾರ್ಯ ಅಧಿಕಾರದ್ದಾಗಿದ್ದು, ಈ ಕುರಿತು ಸಮಗ್ರ ತರಬೇತಿ ನೀಡಲಾಗಿದೆ ಎಂದು ಸೌದಾಗರ್ ತಿಳಿಸಿದರು. ರಾಜ್ಯಗಳಿಗೆ ಅವರು ಇವಾಗ ಮಳೆಗಾಲದಲ್ಲಿ ವಾಪಸ್ ಆಗ್ತಾರೆ. ಅವರು ಮತದಾರ ಪಟ್ಟಿಯಲ್ಲಿ ಕೆಲವೊಬ್ರು ಅಲ್ಲಿ ಆಧಾರ್ ಕಾರ್ಡ್ ಉರ್ದು ಅಥವಾ ಅಲ್ಲಿ ಏನು ಭಾಷೆ ಇರುತ್ತೆ ಆ ಭಾಷೆಯಲ್ಲಿ ಆಧಾರ್ ಕಾರ್ಡ್ ಮಾಡ್ಕೊಂಡಿರ್ತಾರೆ. ಕೆಲವರು ಅಲ್ಲಿನೂ ವೋಟಿಂಗ್ ಇರ್ತದೆ, ಇಲ್ಲಿನೂ ಬಂದು ನಮ್ದು ಓಟ್ ಐತ್ರಿ ಅಂತ ವಾದ ಮಾಡ್ತಿರ್ತಾರೆ ಎಲೆಕ್ಷನ್ ಟೈಮ್ನಾಗ, ಗ್ರಾಮ ಪಂಚಾಯತಿ ಎಲೆಕ್ಷನ್ ಟೈಮ್ನಾಗ. ಇವಾಗ ಅಂಥವ್ರದ್ದು ಹೆಂಗೆ ಸರ್ ಮ್ಯಾಪಿಂಗ್ ಮಾಡ್ತೀವಿ ಸರ್? ಈಗ ಅದಕ್ಕಾಗಿ ಈಗ ವಲಸೆ ಹೋದವರು, ಆಮೇಲೆ ಡೆತ್ ಆದವರು, ಆಮೇಲೆ ಶಿಫ್ಟ್ ಆದವರು, ಎಸ್ ಸರ್, ಇದರ ಬಗ್ಗೆ ASDD ಅಂತ ಮಾಡಿ ಡುಪ್ಲಿಕೇಟ್ ಆದವರು ASDD ಪಟ್ಟಿ ನಾವು BLOದವ್ರಿಗೆ ರೆಡಿ ಮಾಡಲಿಕ್ಕೆ ಹೇಳಿದ್ದೀವಿ. ಯಾರು ತಮ್ಮ ಮತಗಟ್ಟೆ ವ್ಯಾಪ್ತಿಯಲ್ಲಿ ವಲಸೆ ಹೋಗಿದ್ದಾರೆ, ಪರ್ಮನೆಂಟ್ ಆಗಿ ಶಿಫ್ಟ್ ಆಗಿದ್ದಾರೆ, ಡೆತ್ ಆಗಿದ್ದಾರೆ, ಆಮೇಲೆ ಡೂಪ್ಲಿಕೇಶನ್ಸ್ ಹೊಂದಿದ್ದಾರೆ, ಬೇರೆ ಕಡೆನೂ ವೋಟರ್ ಲಿಸ್ಟ್ನಾಗ ಅದ, ಈ ವೋಟರ್ ಲಿಸ್ಟ್ನೂ ಅದ,
ಅಂಥ ಒಂದು ಪಟ್ಟಿಯನ್ನು ಸಿದ್ಧತೆ ಮಾಡ್ಕೊಳಕ್ಕೆ ಹೇಳ್ತಾ ಇದ್ದೀವಿ. ಆಮೇಲೆ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ನೀವು ಎಲ್ಲಿ ಮತದಾರ ಇತ್ತಂದ್ರೆ ಯಾವ ಭಾಗದಲ್ಲಿ ನೀವು ಮುಂದುವರಿತೀರಿ, ಯಾವುದ ಭಾಗದಲ್ಲಿ ವೆರಿಫೈ ಮಾಡಲಿಕ್ಕೆ ಅರ್ಜಿ ಕೊಡ್ತಾ ಇದ್ದೀವಿ. ಅದನ್ನು ಅರ್ಜಿ ತಗೊಳ್ಳುವಂಥ ಕೆಲಸನೂ ಪ್ರಾರಂಭ ಮಾಡಿದ್ವಿ. ಡೂಪ್ಲಿಕೇಟ್ ಇದ್ದವರು ಇನ್ ಕೇಸ್ ಡೂಪ್ಲಿಕೇಶನ್ ಇದ್ದವರು ಅರ್ಜಿ ಕೊಡಲಿಕ್ಕೆ ಅದು ಅಂತಿಮವಾಗಿ ತೀರ್ಮಾನ ನಾವು ಮಾಡ್ತೀವಿ. ನಮೂನಿ ಕೊಡಲೇಬೇಕಲ್ಲ, ನಮೂನಿ ತುಂಬಿ ಕೊಡಲೇಬೇಕಂದ್ರೆ ನಮೂನಿ ಬರಲಿಲ್ಲ ಅಂದ್ರೆ ಅವರು ಈ ನಂಬರ್ಲಿ ಈಗ ಎಲಿಜಿಬಲ್ ಆಗೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಅವ್ರದ್ದು ಬೇರೆ ಕಡೆ ವಿಧಾನಸಭೆಯಲ್ಲಿ ಬೇರೆ ಮತಗಟ್ಟೆಯಲ್ಲಿ ಹೆಸರು ಇರ್ತದೆ ಅನ್ನೋ ಬಗ್ಗೆ ನಮ್ಮ BLOದವರು ಹೆಸರು ಕೊಟ್ಬಿಡ್ತಾರೆ ರಿಪೋರ್ಟ್ ಹಾಕಿ. ಈ ಕಾರಣದಿಂದ ಇವ್ರದ್ದು ನಾವು ನಮೂನೆಗಳನ್ನು ರಿಟರ್ನ್ ತೊಗೊಳಕ್ಕಾಗಲಿಲ್ಲ ಮತ್ತು ಅವ್ರು ಕೊಟ್ಟಿಲ್ಲ ಅದ್ರ ಬಗ್ಗೆ. ಆ ರೀತಿಯಾಗಿ ಡ್ರಾಫ್ಟ್ ಪಟ್ಟಿಯಲ್ಲಿ ಅವ್ರು ಹೊರಗುಳಿತಾರೆ. ಎರಡನೇದಾಗಿ ತಾವು ವಲಸೆ ಅಂದಿರಿ ಮತ್ತು ಶಿಫ್ಟಿಂಗ್ ಬಗ್ಗೆ ಅಂದಿರಿ, ಈ ಫಾರ್ಮ್ ಅನ್ನು ಆ ರೀತಿ ಆಗಬಾರ್ದು ದೃಷ್ಟಿಯಿಂದಲೇ ಇನ್ ಕೇಸ್ ಅವ್ರ ಫ್ಯಾಮಿಲಿ ಹೋಲ್ಡರ್ನಲ್ಲಿ ಎನಿ ಕುಟುಂಬ ಸದಸ್ಯರು ಇಲ್ಲಿ ಲಭ್ಯವಿದ್ದರೆ ಅವರು ವಲಸೆ 6 ತಿಂಗಳು ಹೋಗಲಿ ಬೇರೆ ಹೋಗಲಿ, ಬಟ್ ಪರ್ಮನೆಂಟ್ ಅವ್ರು ಇಲ್ಲೇ ರೆಸಿಡೆನ್ಷಿಯಲ್ಸ್ ಇದ್ದಾರೆ ಅಂದರೆ ಅವರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಸಂಬಂಧ ಅವ್ರ ಕುಟುಂಬದ ಎನಿ ಸದಸ್ಯರು ಈ ನಮೂನೆಯನ್ನು ತುಂಬಿ ಸಹಿ ಮಾಡಿ ಕೊಡ್ಬೋದು. ಒಳಗೆ ಡೇಟ್ ಆಫ್ ಬರ್ತ್ ಇರ್ತಿದಿಲ್ಲ, ಆ ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡ್ ಒಳಗೆ ಇರಂಗಿಲ್ಲ ರೀ, ಚೇಂಜ್ ಇರ್ತಿದ್ರಿ. ಅಂದ್ರೆ ಕೆಲವೊಬ್ರು ಏನು ಮಾಡ್ಯಾರಿ ಸಿಂಪಲ್ ಆಗಿಬಿಡ್ತೀವಿ. ನಮ್ಮದು ಮುಖ್ಯವಾಗಿ 2002ಕ್ಕಿಂತ ಮುಂಚೆ ಇರುವ ಮತದಾರ ಪಟ್ಟಿಯಲ್ಲಿ ಆ ಹೆಸರು ಇತ್ತು ಅಂದ್ರೆ ನಾವು ಏನು ಡಾಕ್ಯುಮೆಂಟ್ ಕೇಳ್ತಾ ಇದ್ದೀವಿ. ಅವ್ರು ಏನು ಕೇಳ್ತಾ ಇಲ್ಲ, ಯಾವುದು ಕೇಳ್ತಾ ಇಲ್ಲ. ಅವರು ಏನು ನಮೂನೆಯಲ್ಲಿ 2002ದ ಡೀಟೇಲ್ಸು, ಎಪಿಕ್ ನಂಬರು, 25ರ ಡೀಟೇಲ್ಸ್ ಇಷ್ಟು ಕೇಳ್ತಾ ಇದ್ವಿ. ಆ ಡೀಟೇಲ್ಸ್ ಹಾಕ್ಬಿಟ್ಟು ಸಾಕು, ಅವ್ರದ್ದು ಕರೆಕ್ಟಾಗಿ ಮಾಡ್ತೀವಿ. ಅಲ್ಲ, ಆಧಾರ್ ಕಾರ್ಡ್ ಅದು ಮ್ಯಾಚ್ ಆಗಿದೆ ಇದಿಲ್ಲ. ನೀವು ಹೆಸರು ತಪ್ಪು, ಸ್ಪೆಲ್ಲಿಂಗ್ ಮಿಸ್ಟೇಕು, ಡೇಟ್ ಆಫ್ ಬರ್ತ್ ತನಕ ಅದು ಕಂಟಿನ್ಯೂಸ್ ಆಗಿ ಈಗಾಗಲೇ ಪ್ರೊಸೆಸ್ ಅದ. ವೋಟರ್ ID-ಯಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಫಾರ್ಮ್ ಕೊಡ್ತಾ ಇದ್ದೀವಿ, ಅದು ತಿದ್ದುಪಡಿಗೆ ಅವಕಾಶವೂ ಇದೆ. ಅವರೆಲ್ಲ ಮತದಾರರು ಕೊಡ್ತಾನೂ ಇದ್ದಾರೆ. ಅವರು ಏನೇ ಸ್ಪೆಲ್ಲಿಂಗ್ ಮಿಸ್ಟೇಕ್ಸು, ಬರ್ತ್ ಡೀಟೇಲ್ಸ್ ಮಿಸ್ಟೇಕ್ಸು, ಅಡ್ರೆಸ್ ಮಿಸ್ಟೇಕ್ಸು ನಾವು ಅಪ್ಲಿಕೇಶನ್ ಕೊಟ್ಟರೆ ಅದು ತಿದ್ದುಪಡಿ ಮಾಡ್ತೀವಿ. ಎಷ್ಟು ಮತದಾರ ಮ್ಯಾಪಿಂಗ್ ಇನ್ನೂ 17,840 ಅಂತೀವಿ. ಇಷ್ಟು ಮ್ಯಾಪಿಂಗಲ್ಲಿ ಇನ್ನೂ ಎಷ್ಟು ಜನ ಆಗ್ಬೋದು, ಆಗ್ಲಿಕ್ಕಿಲ್ಲ ಅಂತ ಈಗ 17,000 ಇನ್ನೂ ಮತದಾರ ನಮ್ದು ಆಗಿಲ್ಲ ಮ್ಯಾಪಿಂಗ್ ಅಂತ ಹೇಳ್ತಾ ಇದೀವಿ. ಬಟ್ ಇವರಿಗೆ ನಮ್ಮ BLOದವರು ಸಾಕಷ್ಟು ಪ್ರಯತ್ನ ಮಾಡಿ ಮನೆಗೆ ಹೋಗಿ ಅವೇರ್ ಮಾಡಿ ಹೇಳಿದ್ರು ಕೂಡ ತಾವು ಹೇಳುವ ಹಾಗೆ ಕೆಲವೊಂದು ಜನ ಬೇರೆ ಕಡೆ ವಲಸೆ ಹೋಗಿದ್ದಾರೆ ಮತ್ತು ಶಿಫ್ಟ್ ಆಗಿದ್ದಾರೆ. ಅಂಥವ್ರು ಅದಾರ, ಕೆಲವೊಂದು ಡೆತ್ ಆದವ್ರು ಅದಾರ, ಕೆಲವೊಂದು ಇದು ಅಬ್ಸೆಂಟ್ ಇದ್ದವ್ರು ಅದಾರ. ಅವರಿಗಾಗಿ ಈಗ ಸರ್ಚ್ ಮಾಡಿ ಮಾಹಿತಿ ಕೊಡ್ತಾ ಇದ್ದೀವಿ. ಅವ್ರು ಯಾವ ಊರಿನಲ್ಲಿ ಇದ್ದಾರೆ, ಎಲ್ಲಿ ವಾಸವಾಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ, ಅವ್ರ ಕುಟುಂಬದಲ್ಲಿ ಎನಿಬಡಿ ಒಬ್ಬರು ಅವೈಲೇಬಲ್ ಅದಾರಲ್ಲ, ಇವೆಲ್ಲ ಮಾಹಿತಿಗಳನ್ನು ನಾವು ಕ್ರೋಢೀಕರಣ ಮಾಡ್ತಾ ಇದ್ದೀವಿ. ಅವ್ರ ಮುಖಾಂತರ ಅವರಿಗೆ ಸರ್ಚ್ ಮಾಡಿ ಅವರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಆ ಒಂದು ಪ್ರಕ್ರಿಯೆ ನಡೀತಾ ಇದೆ. ಆ ಒಂದು ಪ್ರಕ್ರಿಯೆ ಮುಖಾಂತರ ಎಷ್ಟು ಜನ ಸಾಧ್ಯತೆ ಬಂದು ನಮಗೆ ಡೀಟೇಲ್ಸ್ ಕೊಟ್ಟರೆ ನಮ್ಮ ಮ್ಯಾಪಿಂಗ್ ಬೂತ್ ಲೆವೆಲ್ ಏಜೆಂಟ್ರಿಗೂ ಮಾಹಿತಿ. ಮುದ್ದೇಬೇಡ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಬೂತ್ ಮತಗಟ್ಟೆದ ಏಜೆಂಟ್ರುಗಳಿಗೆ SIR ಬಗ್ಗೆ ಅಧಿಕಾರಿಗಳು ಮಾಹಿತಿ ನೀಡಿದರು. ಸಾರ್ವಜನಿಕರಿಂದ BLOಗಳು ಕೊಟ್ಟಿರುವ ಅರ್ಜಿಗಳನ್ನು ಸಂಗ್ರಹಿಸಿ ಇಲಾಖೆಗೆ ನೀಡಬಹುದಾಗಿದೆ. ಈ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಬೇಕೆಂದು ಮತದಾರರ ನೋಂದಣಾಧಿಕಾರಿ BS ಸೌದಾಗರ್ ವಿನಂತಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.